ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚತಿಕ್ಷಾ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕುಣಿಗಲ್ ಮನೇಲಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇವತ್ತೇನೇನಾಗುತ್ತೆ ಅಂತ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಇದು ನಮ್ಮ ಮನೆ ದೇವರು ಸವದತ್ತಿ ಎಲ್ಲಮ್ಮ. ಟೈಮ್ 9:30 ಆಯಿತು. 9:30 ಆದರೂ ನಾನು ರೆಡಿ ಆಗಿದ್ದೀನಿ. ಇನ್ನು ಸ್ವಲ್ಪ ಟಚಪ್ ಮಾಡ್ಕೋಬೇಕು ಅಷ್ಟೇ. ಹೇಗಿದೆ ನನ್ನ ಔಟ್ಫಿಟ್? ಇವಾಗ ನಾವು ನಮ್ಮ ಮನೆ ಹತ್ರ ಇರೋ ಈಚಳೆ ಹಣ್ಣು ಮರಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತಿದ್ದೀವಿ. ಯಾಕಂತ ಹೇಳಿದ್ರೆ ಈ ಮರದಲ್ಲಿ ರೇಣುಕಾ ಎಲ್ಲಮ್ಮ ಇದೆ ಅಂತ ನಾವು ನಂಬ್ತೀವಿ. ನಾನು ಏನಾದರೂ ಬ್ಯಾಂಗ್ಳೂರಿಂದ ಯಾವಾಗಾದರೂ ಕುಣಿಗಲ್ಗೆ ಬಂದಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ನಾನು ಚಿಕ್ಕ ಹುಡುಗಿಯಿಂದನೂ ಇಲ್ಲಿ ಪೂಜೆ ಮಾಡ್ತಾಯಿದ್ವಿ. ಅದೇ ರೀತಿ ಇವತ್ತು ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಯಾರ್ಯಾರು ಅಂದರೆ ನಮ್ಮ ಮಮ್ಮಿ, ನಮ್ಮಪ್ಪ, ನಮ್ಮ ದೊಡ್ಡಮ್ಮ, ನಮ್ಮತ್ತೆ ಮಗಳು, ನಾನು, ಜೊತೆಗಿಲ್ಲಿ 2 ಮೇಕೆ ಮರಿ ಇದೆ. ಹಗುರಾದ ಗಾಳಿಗೆಂದು ಅಲುಗೋದ ಗೋಪುರದಂತೆ ಈ ನನ್ನ ಹರೆಯ ಆಗಿದೆ. ಸಿರಿಗೌರಿ ಜೀವ ತಳೆದು ನನಗಾಗಿ ತೇರಿಂದಿಳಿದು ಬಂದಂತೆ ಭಾಸಾಗಿದೆ. ನಿಜವಾಗ್ಲೂ ಕಿತ್ಕೊಂಡ್ಬರ್ತೀಯ ಅದನ್ನು ಓಡು. ಏ ಕುಳ್ಳಿ ಬಾರೆ ಬಾ, ನಾನು ಕೇಳ್ತೀನಿ. ಅವರೆಲ್ಲ ಪೂಜೆ ಮಾಡ್ತಿದ್ರೆ ನೀನು ಮಾವಿನಕಾಯಿ ಕೀಳಕ್ಕೆ ಹೋಗ್ತಿದ್ಯಾ? ಹಾಕ್ಬಿಡ್ರಿ ಮಾಡು ನಾವು ವಿಡಿಯೋ ಮಾಡಿ ಹಂಗೆ ಬೆಳಗ್ಬಿಡು ಹಂಗೆ. ಎಷ್ಟೊಂದವೆ ಇದೆ ಕೂದಲು ಟೆಸ್ಟ್ ಮಾಡಿಸ್ಕೊಂಡು. ನಮಸ್ಕಾರ ಮಾಡ್ತಾರೆ. ಏನು ನೇರಳೆ ಹಣ್ಣು ಮಮ್ಮಿ ತಗೋ ಮಮ್ಮಿ. ಇಲ್ಲ ಇತ್ತು ಮೇಲೆ ಇಲ್ಲಿ ಎಷ್ಟು ಹೊಂದಿದ್ದಾವೆ ಕೈಯೆಲ್ಲ ಹೇಳಿ ಹೇಳಿ ಜೋರಾಗಿ ಹೇಳಿ. ಮಂಡ ಬಂದಿದೆ ಅಲ್ಲಿ ಕಣಮ್ಮ. ಇಲ್ಲ ಐತಿ ನೋಡಿ ಇಲ್ಲಿ ಈ ಕಡೆ ಇಲ್ಲಿ ಇಲ್ಲಿ ಅಮ್ಮ ಹಾಯ್ ಮಾಡು. ನಂದು ಬ್ಲಾಗ್ ಅಲ್ಲಿ ನೋಡು. ಹಾಯ್ ಮಾಡು. ಹಾಯ್ ಹಿಂಗೆ ಹಿಂಗೆ ನಿಮ್ಕೋ ನಿಮಿಷ ಹಾಯ್ ಅಂತ ಹೇಳು. ಹಾಯ್ ನೋಡಿ. ನಾವು ಬೇಲದ ಕೆರೆಯಲ್ಲಿದ್ದೀವಿ. ಎಲ್ಲರೂ ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ ಎಲ್ಲ ನಾಗರ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ನಮ್ಮ ಅಜ್ಜಿ ಟಂಬಿಟ್ ಮಾಡ್ತಾಯಿದ್ದಾರೆ. ಈ ವಿಡಿಯೋದಲ್ಲಿ ಏನಕ್ಕೆ ನಾನು ಒರಿಜಿನಲ್ ವಾಯ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಲೈಕ್ ಪೂಜೆ ಮಾಡಬೇಕಾದಾಗ ಅಂದರೆ ನಾಗರ ಪೂಜೆ ಮಾಡಬೇಕಾದಾಗ ಯಾರೂ ಮಾತಾಡಬಾರ್ದು ಅಂತ ಹೇಳ್ತಾರೆ. ಇವ್ರು ಯಾರೂ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಅಲ್ಲಿದ್ನಲ್ಲ, ನನ್ನದು ವಾಯ್ಸ್ ಏನೂ ಇರಲಿಲ್ಲ. ಸೊ ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕಾದಾಗ ವಾಯ್ಸ್ ಕೊಟ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಅಮ್ಮ ಅಲ್ಲಿ ಕಾವಿರುತ್ತೆ ಕಣಮ್ಮ. ತೋರ್ಸಿ ಅನ್ಸುತ್ತೆ. ಗ್ಲಾಸ್ ಇತ್ತಲ್ಲ
ಎಲ್ಲ ತೋರ್ಸು ಇದ್ರೊಳಗೂ ಬಂದಿದ್ಯಾ ಈ ಥರ ಬಂದ್ರೆ ಈ ಥರ ಬಂದ್ರೆ ಗಿಡ ಬರೋದಲ್ವಾ ಅದು ಒಳ್ಳೇದಾಗುತ್ತೆ ಅಂತ ಗಿಡ ಗಿಡ ಎಲ್ಲರೂ ಅನ್ನದಾನಕ್ಕೆ ಯಾರಾದ್ರೂ ಕೊಡಬೇಕನ್ನಂತ ಒಂದ್ಸತಿ ನಂಗೆ ಇಷ್ಟನೇ ಆಗಿಲ್ಲ ಅದು ಸಪ್ಪು ಸಪ್ಪು ಅದಕ್ಕೆ ಉಪ್ಪು ಮೆಣಸು ಅಮ್ಮಮ್ಮ ಕರಿತಾ ಇದ್ದಿಲ್ಲ ಚಿನ್ನ ನಿನ್ನಿಸ್ಕೋ ನಿನ್ನಿಸ್ಕೋ ಏನಿದು ಮಾಮಿ ಮಾಮಿ ಹೇಳು ಮಾಮಿ ಹೆಂಗ್ ಮಾಡೋದು ಅಮ್ಮಕ್ಕ ಊಟ ಅನ್ಸುತ್ತೆ ಹೇಳು ಹಂಗೆ ಮಾಡು ಚಿನ್ನಿ ಕೈ ತೊಳಿಯಕ್ಕೂ ಅದು ಬಾಟಲಲ್ಲಿ ನಾನು ಆ್ಯಕ್ಚುಲಿ ಆ ವಿಡಿಯೋನ ಕರೆಕ್ಟಾಗಿ ಎಂಡ್ ಮಾಡೋಕ್ಕಾಗಲಿಲ್ಲ. ನಾನು ಆ ಜಾತ್ರೆಯಲ್ಲಿ ನಾನು ಏನೂ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ. ಪ್ರತಿಯೊಂದು ಇನ್ಫಾರ್ಮೇಷನು ನಾನು ಕೊಟ್ಟಿಲ್ಲ. ನಾವು ಹೋಗಿತ್ತು ನಮ್ಮ ಮನೆ ದೇವರು ಯಲ್ಲಮ್ಮ ಟೆಂಪಲ್ಗೆ. ಅಲ್ಲಿ ವರ್ಷ ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ಜಾತ್ರೆ ನಡೆಯುತ್ತೆ. ಅಲ್ಲಿಗೆ ಹೋಗಿದ್ದು. ಅದಿರೋದು ಕುಣಿಗಲ್ ಹತ್ರ ಬ್ಯಾಲತ್ಕೆರೆ ಅಂತ. ಬ್ಯಾಲಕೆರೆಗೆ ಹೋಗಿದ್ದೋ. ಬರೀ ನಾನು ವಿಡಿಯೋ ಮಾತ್ರ ಹಾಕಿದ್ದೀನಿ ಅಷ್ಟೇ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ವರ್ಷನೂ ನಾವು ಹೋಗಿ ಪೂಜೆ ಮಾಡ್ಕೊಂಡ್ಬರ್ತೀವಿ. ಪೂಜೆ ಅಂದರೆ ನಾಗರ ಪೂಜೆ ಮಾಡ್ತೀವಿ, ಅದು ಎಲ್ಲ ಮದುವೆರಲ್ವಾ, ಪೂಜೆ ಮಾಡ್ತೀವಿ. ಮತ್ತು ನಾನು ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಲ್ಲ, ಅದು ನಮ್ಮ ಮನೆ ಹತ್ರನೇ ಇರೋದು. ಅದು ಈಚ್ಲೆಂಡ್ ಮರ. ಈಚ್ಲೆಂಡ್ ಮರ ನಿಮ್ಗೆ ಗೊತ್ತಿದೆಯೋ ಗೊತ್ತಿರೋ ನನಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಚ್ಲೆಂಡ್ ಮರದಲ್ಲಿ ಎಲ್ಲಮ್ಮ ದೇವರು ಇರುತ್ತೆ ಅಂದ್ಬಿಟ್ಟು ನಾವು ಅಲ್ಲಿ ಪೂಜೆ ಮಾಡ್ತೀವಿ. ನಾನು ಬ್ಯಾಂಗ್ಳೂರಿಂದ ಯಾವಾಗಾದ್ರೂ ಕುಣಿಗಲ್ಗೆ ಬಂದರೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಹಂಗೇನೆ ಪೂಜೆ ಮಾಡಿರೋ ವಿಡಿಯೋ ಹಾಕಿದ್ದೀನಿ ನೋಡಿ. ಹೇಳಿ ನೀವು ಗೊತ್ತಾ, ಇವತ್ತು ನಮ್ಮ ಜೊತೆ ನಮ್ಮ ವಿಡಿಯೋದಲ್ಲಿ ನಮ್ಮ ಬ್ಲಾಗಲ್ಲಿ ಯಾರು ಕಾಣಿಸ್ಕೊಂಡಿದ್ದಾರೆ ಅಂದರೆ ನಮ್ಮ ಇಂಚರಾಂಬಿಕೆ, ಡಾಕ್ಟರ್ ಇಂಚರ ಅಪರೂಪಕ್ಕೆ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊಬಿಟ್ಟಿದ್ದಾರೆ. ಅವ್ರು ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಹಾಸ್ಟೆಲಲ್ಲಿ ಕಳಿಸೋದೇ ಇಲ್ಲ. ಹಾಸ್ಟೆಲ್ಗಿಂತ ಅವ್ರು ಕಾಲೇಜಲ್ಲಿ ಕಳಿಸೋದೇ ಇಲ್ಲ. ಅವ್ರನ್ನಂತೂ ಅಷ್ಟು ಲವ್ ನಮ್ಮ ಮೇಲೆ. ಅವ್ರ ಕಾಲೇಜ್ ಫುಲ್ಲು ಸ್ಟ್ರಿಕ್ಟು ಅಲ್ಲ ನಿಂಚಿನ. ಅದಕ್ಕೆ ಇವತ್ತು ಕಾಣಿಸ್ಕೊಂಡಿದ್ದಾರೆ. ಯಾಕಂದರೆ ನಾವು ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕಿತ್ತು. ಇವಳು ಸಿಗ್ನೇಚರ್ ಬೇಕಂತ. ಇವಳು ಒಂಥರ VIP ಆಗಿಬಿಟ್ಟಿದ್ದಾಳೆ. ಹೌದು, VIP. ಯಾವಾಗಲೂ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ಬೇಕಲ್ವಾ ನಮಗೆ, ಅದಕ್ಕೆ ನೆನ್ನೆ ಹೋಗಿದ್ದು. ಇವಳಿಲ್ಲ ಅಂತ ಅದು ಕ್ಯಾನ್ಸಲ್ ಆಯಿತು. ಸೊ ಇವತ್ತು ಬೆಳಗ್ಗೆ ನೋಡಿ, ಇಂಚರ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಈಗ ರೆಡಿ ಆಗಿದ್ದೀವಿ. ಇವಾಗ ಹೋಗ್ಬೇಕು. ಸ್ವಲ್ಪ ಟಚ್ ಅಪ್ ಮಾಡಿಕೊಂಡು ಇಂಚರನ್ನು ಕರ್ಕೊಂಡು VIP ಸೈನ್ ತೊಗೊಂಡು ಬಾಯ್ ಇಂಚರ VIP ಅವ್ರದ್ದು ಕರೆಕ್ಟಾಗಿ VIP ಅವ್ರದ್ದು ಇಂಚರ ಅವ್ರದ್ದು, ಡಾಕ್ಟರ್ ಇಂಚರ ಅವ್ರದ್ದು ಸಿಗ್ನೇಚರ್ ಬೇಕು ಅಂತ ಇವಾಗ ಎಲ್ಲಿಂದ ಚಿಕ್ಕಬಳ್ಳಾಪುರಿಂದ ಕುಣಿಗಲ್ಗೆ ಬಂದಿದ್ದಾರೆ. ಒಂದೇ ಒಂದು ಸೈನ್ ಮಾಡೋದಕ್ಕೋಸ್ಕರ 5 hours ಜರ್ನಿ ಬಂದಿದ್ದೀನಿ. 5 hours. ಚಿಕ್ಕಬಳ್ಳಾಪುರ ಟು ಬ್ಯಾಂಗ್ಳೂರ್ ಟು ಕುಣಿಗಲ್. ಅಮ್ಮ ಫುಲ್ ಟ್ರಾಫಿಕ್. ಬ್ಯಾಂಗ್ಳೂರ್ ಟು ಕುಣಿಗಲ್ ಬರಬೇಕಾದ್ರೆ ಅಷ್ಟೇ. ಜಾಸ್ತಿ ಕ್ಲೋಸಪ್ ಅಲ್ಲಿ ಹೋಗ್ಬೇಡ, ಭಯ ಆಗುತ್ತೆ. ಓ ಐ ಆಮ್ ಬ್ಯೂಟಿ. ಇವೆಲ್ಲ ಹಾಕ್ಬೇಡ, ಆಮೇಲೆ ಕಟ್ ಮಾಡು. ಹೇಳೆ ಗೊತ್ತಿಲ್ಲ ನನಗೆ ವಿಡಿಯೋ
ವಿಡಿಯೋಗೆ ಯಾವ ರೀತಿ ವಾಯ್ಸ್ ಕೊಡಬೇಕು ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ನೀವು ಕರೆಕ್ಷನ್ ಮಾಡಿ ನನಗೆ. ಪ್ಲೀಸ್ ಸಪೋರ್ಟ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ನಾವು ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ರೀಲ್ಸ್ ಮಾತ್ರ ಮಾಡ್ತಾ ಇದ್ದಿದ್ದು, ಬಟ್ ಯಾವತ್ತೂ ನಾನು ಈ ಥರ ವಾಯ್ಸ್ ಕೊಟ್ಟು ವಿಡಿಯೋ ಮಾಡಿಲ್ಲ. ಬಟ್ ನಾನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡಬೇಕು ಅಂತ ಎಲ್ಲ ಮರ್ತೋಯ್ತು. ಅಷ್ಟೇ ಗೈಸ್, ಅಷ್ಟೇ ಗಾಯ್ಸ್, ಹೇಳು ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ Subscribe ಸಬ್ಸ್ಕ್ರೈಬ್ ಮಾಡಿ. ಮಾಡಿ ಚತಿಕ್ಷಾ ಯೂಟ್ಯೂಬ್ ಚಾನಲ್. ಅಷ್ಟೇ ಇವತ್ತಿನ ಬ್ಲಾಗ್ ಅಲ್ಲಿಗೆ ಎಂಡ್ ಹೋಗ್ಯಾ. ಇವಾಗ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಆಮೇಲೆ ಮನೆಗೆ ಬಂದು ಮೊಮ್ಮು ತಿಂದು ಆಮೇಲೆ ಸ್ವಲ್ಪ ತಿಂದು ಸಂಜೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅಂದರೆ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಷ್ಟೇ. ಅಷ್ಟೇ. ಇವಾಗ ನಾವು ರಿಜಿಸ್ಟರ್ ಆಫೀಸಿಗೆ ಬಂದಿದ್ದೀವಿ. ರಿಜಿಸ್ಟರ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ನಮ್ಮ ಡ್ಯಾಡಿಗೋಸ್ಕರ ವೇಟಿಂಗ್. ನಮ್ಮ ಡ್ಯಾಡಿ ಇನ್ನೂ ಬಂದೇ ಇಲ್ಲ, ನಮ್ಮ ತಂಗಿದ್ರು ಮತ್ತು ನಮ್ಮಮ್ಮ ಇಲ್ಲೇ ಇದ್ದಾರೆ. ಅರ್ಜೆಂಟ್ ಮಾಡಿಬಿಟ್ರು ನಮ್ಮ ಡ್ಯಾಡಿ, ಬಟ್ ಅವರೇ ಬಂದಿಲ್ಲ. ಹಾಯ್